ಹಲೋ ಗೈಸ್, ನಾನಿವತ್ತು ನೋಡಿರೋ ಮೂವಿ ಬಂದು ಗೇಮ್ ಚೇಂಜರು. ನನಗೆ ಹೇಗನ್ನಿಸ್ತು ಅಂತ ತಿಳಿಸ್ತೀನಿ. మొదలనేదాಗಿ మూవీ స్టోరీ ನೋಡೋದಾದರೆ, స్టోరీ ఏమంటే ఒక కలెక్టర్కి ఒక మినిస్టర్కి జరిగేది వారే గేమ్ చేంజర్. ಇಷ್ಟೇ ಸ್ಟೋರಿ. ಶಂಕರ್ ಅವ್ರು ಹೇಳ್ದಂಗೆ ಏನೂ ಇಲ್ಲ ಸ್ಟೋರಿ, ಸಿಂಪಲ್ ಸ್ಟೋರಿ, ಸಿಕ್ಕಾಪಟ್ಟೆ ಸಿಂಪಲ್ ಅಂದರೆ ಸಿಂಪಲ್. ಲೈಕ್ ಎಲೆಕ್ಷನ್ ಬೇಸ್ಡ್ ಮೂವಿ, ಪೊಲಿಟಿಕಲ್ ಡ್ರಾಮಾ. ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂದರೆ ಪೊಲಿಟಿಕಲ್ ಡ್ರಾಮಾ. ಲೈಕ್ ಹೀರೋ ವಿಲನ್ ಎಸ್ ಸೂರ್ಯ, ರಾಮ್ ಚರಣ್, IAS ಆಫೀಸರ್ ಮತ್ತು CM, ಇವರಿಬ್ಬರ ಮಧ್ಯೆ ನಡೆಯೋ ಕಾನ್ಫ್ಲಿಕ್ಟ್ಸೇ ಈ ಮೂವಿ. ಲೈಕ್ ಎಲೆಕ್ಷನ್ ವೈಸ್ ಹೆಂಗಾಗುತ್ತೆ, ಲೈಕ್ ಒಂದು ರಾಮ್ ಚರಣ್ ಅವ್ರದ್ದು ಬ್ಯಾಕ್ ಸ್ಟೋರಿ ಬೇರೆ ಬರುತ್ತೆ, ಅದನ್ನು ಎಲ್ಲ ಇಟ್ಕೊಂಡು ಮಾಡಿರೋ ಮೂವಿ. ಅಷ್ಟೇ, ನನಗನ್ಸ್ದಂಗೆ ಸ್ಟೋರಿ ಇಷ್ಟೇ. ಲೈಕ್ ಪ್ರೊಡ್ಯೂಸರು ಒಂದು ಡಲ್ಲಾಸ್ ಇವೆಂಟ್ ಅನ್ಸುತ್ತೆ, ಅದರಲ್ಲಿ ಒಂದು ಮಾತು ಹೇಳಿದರು, சாங் வேணுமா சாங் இருக்கு, ஃபைட் வேணுமா ஃபைட் இருக்கு. ಎಲ್ಲ ಇರುತ್ತೆ, ಆದರೆ ಸ್ಟೋರಿ ಇಲ್ಲ, ಸ್ಕ್ರೀನ್ ಪ್ಲೇ ಇಲ್ಲ, ಲೈಕ್ ಡೈರೆಕ್ಷನ್ ಇಲ್ಲ, ಒಂದು ಸಾಂಗೂ ಇಲ್ಲ. ಇನ್ನೇನಪ್ಪ, ಜನಕ್ಕೆ ಬ್ರೈನು ಇಲ್ಲ ಅನ್ಕೊಂಬಿಟ್ಟವ್ರೆ. ನನಗನ್ಸ್ದಂಗೆ ಅದು ತುಂಬ ಡಿಸಪಾಯಿಂಟಿಂಗ್ ಆಗಿತ್ತು ಈ ಮೂವಿ ಅಂತಲೇ ಹೇಳ್ತೀನಿ. ಇನ್ನು ನನಗೆ ಈ ಮೂವಿ ನೋಡಿದ್ಮೇಲೆ ಪಾಸಿಟಿವ್ ಅನಿಸಿದ್ದು ಒಂದೇ ಒಂದು, ಲಿಟ್ರಲಿ ರಾಮ್ ಚರಣ್ ಅವ್ರ ಆ್ಯಕ್ಟಿಂಗು. ರಾಮ್ ಚರಣ್ ಹಿ ಡಿಡ್ ಇಸ್ ಜಾಬ್ ಅಂತಲೇ ಹೇಳ್ತೀನಿ. ಲೈಕ್ ಅವರು ಡೈರೆಕ್ಟರ್ ಏನು ಹೇಳಿದಾರೋ ಅದನ್ನು ಮಾಡಿದ್ದಾರೆ. ಅವ್ರದ್ದು ಇದರಲ್ಲಿ ಜಾಸ್ತಿ ಮಿಸ್ಟೇಕ್ಸ್ ಅಂತ ಏನಿಲ್ಲ. ಲೈಕ್ ಅವ್ರ ಆ್ಯಕ್ಟಿಂಗ್ ವೈಸು, ಅವ್ರ ಪಾಡಿಗೆ ಅವ್ರ ಡ್ಯಾನ್ಸ್ ವೈಸು ಸಖತ್ತಾಗಿತ್ತು ನನಗನ್ಸ್ದಂಗೆ. ಅವ್ರನ್ನ ನೋಡೋಕ್ಕೆ ಹೋಗ್ಬೇಕಷ್ಟೇ ಈ ಮೂವಿಗೆ. ಇನ್ನು ನೆಗೆಟಿವ್ಸ್ ವಿಷಯಕ್ಕೆ ಬರೋದಾದರೆ ತುಂಬ ನೆಗೆಟಿವ್ಸ್. ಈ ಮೂವಿನೇ ಒಂದು ದೊಡ್ಡ ನೆಗೆಟಿವ್ ಅಂತಲೇ ಹೇಳ್ತೀನಿ. ಲೈಕ್ ಶಂಕರ್ ಅವರು ಏನು ಹೇಳಕ್ಕೆ ಹೊರಟಿದ್ದಾರೆ, ಲೈಕ್ ಅವ್ರ ಹಳೇ ಜಾನ್ರಾ ಟೈಪೇ, ಹಳೇ ಪ್ಯಾಟ್ರನ್, ಹಳೇ ಫಾರ್ಮುಲಾ ಹಿಡ್ಕೊಂಡೇ ಮೂವೀಸ್ ಮಾಡ್ತಿದ್ದಾರೆ. ಅದು ಈ ಟೈಮಿಗೆ ವರ್ಕೌಟ್ ಆಗಲ್ಲ ಅಂತಲೇ ಅನಿಸುತ್ತೆ. ಈ ಮೂವಿ ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ಲು. ಲೈಕ್ ಯಾರೇ ಡೈರೆಕ್ಟರ್ಸ್ ಇದ್ದಾರೋ, ಹಳೇ ಮೆಥಡ್ಸಲ್ಲಿ ಮಾಡ್ತಿರೋ ಡೈರೆಕ್ಟರ್ಸ್ಗೆ ಈ ಥರ ಸಿಚುವೇಶನ್ ಬಂದೇ ಬರುತ್ತೆ ಇನ್ ಫ್ರಂಟ್ ಅಂತ ತೋರಿಸಿದ್ದಾರೆ. ಲೈಕ್ ಎಂಥ ಲೆಜೆಂಡ್ರಿ ಡೈರೆಕ್ಟರೇ ಆಗಿರ್ಬೋದು, ಅವ್ರ ಫಾರ್ಮುಲಾಸು ಔಟ್ಡೇಟೆಡ್ ಆದಾಗ ಇಂಥ ಮೂವೀಸ್ನ ಯಾರೂ ಒಪ್ಪಲ್ಲ ಅಂತ ಈ ಮೂವಿಯಿಂದ ಗೊತ್ತಾಗುತ್ತೆ ನಿಮಗೆ. ತುಂಬ ನಾಟ್ ಅಪ್ ಟು ದಿ ಮಾರ್ಕು ಇಲ್ಲ, ಆ್ಯಾವ್ರೇಜು ಇಲ್ಲ, ಬಿಲೋ ಆ್ಯಾವ್ರೇಜಿಗೆ ಹೋಗ್ಬಿಟ್ಟಿದೆ ಮೂವಿ. ಸಿಕ್ಕಾಪಟ್ಟೆ ಲ್ಯಾಗ್ ಮಾಡಿದ್ದಾರೆ. ಸ್ಟೋರಿ ವೈಸು ಅಷ್ಟೇ, ಕ್ಯಾರೆಕ್ಟರ್ಸ್ ಬಿಲ್ಡಿಂಗ್ ಅಂತೂ ಹೆವಿ ವರ್ಸ್ಟಾಗಿ ಮಾಡಿದ್ದಾರೆ. ರಾಮ್ ಚರಣ್ ಕ್ಯಾರೆಕ್ಟ್ರು ಅಷ್ಟೇ, ಒಂದು ಸಿಗ್ನಿಫಿಕೆಂಟಾಗಿ ಕ್ಯಾರೆಕ್ಟ್ರೇ ಬರ್ದಿಲ್ಲ ಅವ್ರಿಗೆ. ಒಂದು ಈಗ ಒಂದು ಕ್ಯಾರೆಕ್ಟರ್ ನೋಡಿದ್ರೆ ಇವ್ನು ಏನು ಹೆಂಗೆ ಅಂತ ಒಂದು ನಿಮ್ಗೆ ಗೊತ್ತಾಗಿರಬೇಕು. ಅದರಲ್ಲಿ ಹೆಂಗೆ ಅಂದರೆ ಕಾಲೇಜ್ ಬ್ಯಾಕ್ ಡ್ರಾಪಲ್ಲಿ ಒಂಥರ ಕ್ಯಾರೆಕ್ಟರ್ ಇರ್ತಾರೆ ರಾಮ್ ಚರಣ್. ಅವ್ರು ಯಾರೋ ಬಂದು ಹೀರೋಯಿನ್ ಹೇಳೋದಕ್ಕೆ ಫುಲ್ ಚೇಂಜ್ ಆಗಿಬಿಡ್ತಾರೆ. ಲಿಟ್ರಲಿ ಒಂದು 10-15 ಮಿನಿಟ್ಸ್ ಅಷ್ಟೇ KR ಅಡ್ವಾಣಿ ಬರೋದು, ಅಷ್ಟಕ್ಕೆ ರಾಮ್ ಚರಣ್ ಅವ್ರು ಚೇಂಜ್ ಆಗೋದಂತೆ, IAS ಆಗೋದಂತೆ. ಹೆಂಗೆ ಅಂದರೆ ಏನು ಗುರು, ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ತಿದ್ದಾರೆ ಶಂಕರು ಅಂತಲೇ ಅನಿಸ್ಬಿಡ್ತು ನನಗಂತೂ. ಸ್ಟೋರಿನ ಏನೇನೋ ಮಾಡೋಕ್ಕೋಗಿ ಏನೋ ಆಗ್ಬಿಟ್ಟಿದೆ. ಅದೊಂದು ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಅಂತಲೇ ಹೇಳ್ತೀನಿ ಮೂವಿದು. ಸ್ಕ್ರೀನ್ ಪ್ಲೇನೂ ಅಷ್ಟೇ ಮತ್ತು ಡೈರೆಕ್ಷನ್ ಅಷ್ಟೇ, ಸಿಕ್ಕಾಪಟ್ಟೆ ವರ್ಸ್ಟಾಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಎಂಗೇಜಿಂಗ್ ಆಗೇ ಇಲ್ಲ. ಲೈಕ್ ಒಂದು ಸೀನ್ ಆದಮೇಲೆ ಇನ್ನೊಂದು ಸೀನಿಗೆ ಏನಕ್ಕೆ ಬರ್ತಾರೆ ಅದೆಲ್ಲ ಒಂದು ಸ್ವಲ್ಪ ಇರಿಟೇಷನ್ ಬರೋ ಥರ ಮಾಡಿದ್ದಾರೆ. ಇದರಲ್ಲಿ S ಸೂರ್ಯ ಕ್ಯಾರೆಕ್ಟರೈಸೇಷನ್ ಅಂತೂ ವರ್ಸ್ಟಾಗಿದೆ. ಅವರಂತೂ ಆ್ಯಕ್ಟ್ ಮಾಡೋಕ್ಕೋಗಿ ಓವರ್ ಆ್ಯಕ್ಟ್ ಮಾಡಿಬಿಟ್ಟಿದ್ದಾರೆ ಅಂತಲೇ ಅನ್ನಿಸ್ತು. ಲೈಕ್ ಅವ್ರದ್ದು ಹಳೆ ಮೂವೀಸೆಲ್ಲ ಆ್ಯಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಲೈಕ್ ಸ್ಕ್ರೀನ್ ಸ್ಪೇಸ್ ತುಂಬ ಚೆನ್ನಾಗಿ ತೊಗೊತಾರೆ. ಈ ಮೂವಿಲಿ ಸ್ವಲ್ಪ ಇರಿಟೇಷನ್ ಬಂತು, ಅವ್ರನ್ನ ಆ್ಯಕ್ಟಿಂಗ್ ನೋಡ್ಬೇಕಾದ್ರೆ ಕಿರ್ಚಾಡ್ತಿದ್ರು ಅಷ್ಟೇ ಬಿಟ್ಟು ಇಂಪ್ಯಾಕ್ಟ್ ಇರಲಿಲ್ಲ ಆ ರೋಲಿಗೆ ಅಂತಲೇ ಅನ್ನಿಸ್ತು. ಸುನೀಲ್ ಅವ್ರ ಕ್ಯಾರೆಕ್ಟ್ರು ಮತ್ತು ಅಂಜಲಿ ಅವ್ರ ಕ್ಯಾರೆಕ್ಟ್ರು ಮತ್ತು ಶ್ರೀಕಾಂತು ಇನ್ನೂ ತುಂಬ ಜನನ ತೊಗೊಂಡಿದ್ದಾರೆ. ಲೈಕ್ ಬ್ರಹ್ಮಾನಂದಮ್ ಅವರು ಬರ್ತಾರೆ ಒಂದು 2-3 ಮಿನಿಟ್ಸ್ ಸೀನ್ಸಿಗೆ. ಅವಶ್ಯಕತೆ ಇರಲಿಲ್ಲ, ಸುಮ್ಮನೆ ತೊಗೊಬಂದು ಇಟ್ಟಿದ್ದಾರೆ ಮೂವಿಗೆ ಅಂತಲೇ ಅನ್ನಿಸ್ತು. ಅವ್ರ ಕ್ಯಾರೆಕ್ಟ್ರು ರೈಟಿಂಗೇ ಇಲ್ಲ, ಸ್ಟ್ರೆಂತೇ ಇಲ್ಲ ಅವ್ರ ಕ್ಯಾರೆಕ್ಟ್ರಿಗೆ. ಏನೋ ಬೇಕಾಬಿಟ್ಟು ಬರೆದಿದ್ದಾರೆ, ಒಂದು ಪಾಸಿಂಗ್ ಶಾರ್ಟ್ಸಲ್ಲಿ ಹೋಗೋ ಥರ ಕ್ಯಾರೆಕ್ಟರ್ಸ್ ಇದೆ. ನನಗಂತೂ ಸುನೀಲ್ ಅವ್ರ ಕ್ಯಾರೆಕ್ಟರ್ ಲಿಟ್ರಿ ವರ್ಸ್ಟು. ಕಾಮಿಡಿ ಜನ್ರೇಟ್ ಮಾಡೋಕ್ಕೆ ಹೋಗಿದ್ದಾರೆ ಸುನೀಲ್ ಅವ್ರನ್ನ ಇಟ್ಕೊಂಡು. ಕಾಮಿಡಿ ಒಂಚೂರು ಜನ್ರೇಟೇ ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಏನೋ ಯುನೀಕಾಗಿ ಅನ್ಕೊಬಿಟ್ಟವ್ರೆ ಅದು ಸುನೀಲ್ ಕ್ಯಾರೆಕ್ಟ್ರನ್ನ. ಲಿಟ್ರಲಿ ಆ ಕ್ಯಾರೆಕ್ಟ್ರನ್ನ ಅವ್ರು ಡಿಸೈನ್ ಮಾಡಿರೋ ರೀತಿ ನೋಡ್ಬಿಟ್ಟೆ ನಿಮ್ಗೆ ನಗು ಬರಬೇಕಷ್ಟೇ ಹೊರತು ಅವ್ರ ಕಾಮಿಡಿ ಅಂತ ಅವ್ರೇನು ಜನ್ರೇಟ್ ಮಾಡೋಕ್ಕೆ ಆಗಿಲ್ಲ. ಅದೊಂದು ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಅಂತಲೇ ಹೇಳ್ತೀನಿ ಮೂವಿದು. ಆಮೇಲೆ ಇನ್ನು ಮ್ಯೂಸಿಕ್ ವಿಷಯಕ್ಕೆ ಬರೋದಾದರೆ, ಮ್ಯೂಸಿಕ್ ತಮ್ಮನವರು ಓಕೆ ಡೀಸೆಂಟ್ ಜಾಬ್ ಅಂತಲೇ ಹೇಳ್ತೀನಿ. ಒಂದು ಸಾಂಗ್ ಇತ್ತು, ಹೈರಾಣ ಅಂತ ಏನೋ ಒಂದು ಸಾಂಗ್ ಬರುತ್ತೆ, ಆ ಸಾಂಗೇ ಎತ್ಬಿಟ್ಟಿದ್ದಾರೆ ಈ ಮೂವಿಲಿ. ಆ ಸಾಂಗೇ ಇಲ್ಲ. ಅದೇ ಚೆನ್ನಾಗಿ ನನಗೆ ಅನ್ಸ್ದಂಗೆ ಅದೊಂದು ಚೆನ್ನಾಗಿತ್ತು ಸಾಂಗ್, ಒಂದು ಸ್ವಲ್ಪ ಕೇಳಂಗೆ. ಅದೇ ಇಲ್ಲ ಮೂವಿಲಿ. ಅದೊಂದು ಮ್ಯೂಸಿಕಲ್ಲಿ ಸ್ವಲ್ಪ ಅದನ್ನು ತೆಗೆದಾಕೋರೆ. ಆದರೆ ಇನ್ನೇನು ಹೇಳಬೇಕು, ಡ್ರಾಬ್ಯಾಕ್ ಅಂತಲೇ ಹೇಳ್ತೀನಿ. ಲೈಕ್ ಇವರು ಪ್ರೊಡಕ್ಷನ್ ವ್ಯಾಲ್ಯೂಸು ತುಂಬ ಚೆನ್ನಾಗಿ ಕಾಣ್ತಿದೆ, ಆದರೆ ಈ ಮೂವಿಗೆ ಅಷ್ಟು ಪ್ರೊಡಕ್ಷನ್ ವ್ಯಾಲ್ಯೂಸ್ ಬೇಕಿರಲಿಲ್ಲ ಅಂತಲೇ ಅನ್ನಿಸ್ತು. ಇಂಥ ಸ್ಟೋರಿಗೆ 3 ವರ್ಷ ನೀನು ಕಾಯ್ದು ಮಾಡೋ ಅಂಥ ಸ್ಟೋರಿ ಏನಲ್ಲ ಇದು. ಆಫ್ಟರ್ RRR ನೀವು ಸ್ವಲ್ಪ ರೆಸ್ಪಾನ್ಸಿಬಲಾಗಿ ಮಾಡಬೇಕಿತ್ತು ಅಂತಲೇ ಅನ್ನಿಸ್ತು. ಲೈಕ್
3 ಇಯರ್ಸ್ ಟೈಮ್ ಕೊಟ್ಟು ಇಷ್ಟು ಹೈ ಬಜೆಟ್ ಹಾಕಿ ಮೂವಿ ಅಂಥ ಮೂವಿ ಅಲ್ವಲ್ಲ ಇದು. ಒಬ್ಬ ಪುಣ್ಯಾತ್ಮ ಹೇಳ್ದ ಇವರು ಫ್ಯಾನು, ఈ సినిమా గేమ్ చేంజర్ సినిమా దాదాపు 50,000 కోట్లు పైన రాకపోతే 50,000 ಕೋಟಿ 50,000 ಕೋಟಿ ಮಾಡೋದ ಈ ಮೂವಿ ನನಗನ್ಸಂಗೆ 500 ಕೋಟಿನೂ ಮಾಡಲ್ಲ ಅಂತ ಅನ್ಸುತ್ತೆ. ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿದೆ ಮೂವಿ. ಅದು 500 ಕೋಟಿನೂ ಕಷ್ಟ ಇದೆ ನನಗನ್ಸ್ದಂಗೆ. ಮೌತ್ ಟಾಕ್ ಅಂತೂ ಸಿಕ್ಕಾಪಟ್ಟೆ ನೆಗೆಟಿವ್ ಆಗೇ ಹೋಗುತ್ತೆ ಹೊರತು ಪಾಸಿಟಿವ್ ಆಗಿ ಬರೋದು ತುಂಬ ರೇರ್ ಇದೆ ಈ ಮೂವಿಗೆ. ಇನ್ನೊಂದು ಡ್ರಾಬ್ಯಾಕ್ ಅಂದರೆ ಈ ಮೂವಿಗೆ 5 ಸಾಂಗ್ಸ್ ಇತ್ತು. 5 ಸಾಂಗ್ಸಿಗೆ 75 crore ಬಜೆಟ್ ಏನೋ ಅಂತ ಹೇಳಿದ್ರು ಪ್ರೊಡ್ಯೂಸರು. ಲೈಕ್ ಆ 75 crores ಬೇರೆದಕ್ಕೆ ಯಾವುದಕ್ಕನ್ನ ಯುಟಿಲೈಸ್ ಮಾಡ್ಕೊಂಡು ಸ್ಟೋರಿ ಇನ್ನೂ ಸ್ವಲ್ಪ ಗ್ರಿಪ್ಪಿಂಗಾಗಿ ಮಾಡಿದರೆ ಇನ್ನೂ ಸ್ವಲ್ಪ ಇಷ್ಟ ಆಗಿರೋದು. ಶಂಕರ್ ಈ ಥರ ಮೂವೀಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ, ಮಾಡಿದ್ರು ಕೊನೆಗೆ. ಅವ್ರಿಗಿರೋ ರೆಪ್ಯುಟೇಷನಿಗೆ ಇಂಥ ಮೂವೀಸ್ ಮಾಡೋಕ್ಕೆ ಹೋಗ್ಬಾರ್ದು. ಲೈಕ್ ಈ ಹ್ಯಾಸ್ ಅ ಗುಡ್ ರೆಪ್ಯುಟೇಷನ್ ಫ್ರಮ್ ಇಸ್ ಪಾಸ್ಟ್ ಮೂವೀಸ್. ನನಗನ್ಸ್ದಂಗೆ ಸುಮ್ಮನೆ ದುಡ್ಡು ವೇಸ್ಟು ಈ ಮೂವಿ ನೋಡೋಕ್ಕೆ ಹೋದರೆ ಥಿಯೇಟ್ರಿಗೆ ಅಂತಲೇ ಅನ್ನಿಸ್ತು. ನೀವು ಹೋಗಿ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ OTTಲಿ ಬಂದಾಗ ನೋಡಿ, ನಾನು OTTಲೂ ಸಜೆಸ್ಟ್ ಮಾಡಲ್ಲ ನೋಡಿ ಅಂತ. ಅಮೆಝಾನ್ ಪ್ರೈಮಲ್ಲಿ ಬರುತ್ತೆ OTT, ನೀವು ಅವಾಗ ಬೇಕಾದ್ರೆ ಫೋರ್ಸ್ಫುಲಿ ನೋಡೋಂಗಿದ್ರೆ ನೋಡ್ಕೊಳ್ಳಿ. ನನಗಂತೂ OTTಲೂ ಸಜೆಸ್ಟ್ ಮಾಡಲ್ಲ. ನನ್ನ ರೇಟಿಂಗ್ ಬಂದು ಈ ಮೂವಿಗೆ 2 out of 5. ಆ 2ನೂ ರಾಮ್ ಚರಣ್ ಅವ್ರಿಗೇ ಕೊಟ್ಟಿದ್ದೀನಿ ಹೊರತು ನೀನು ಯಾರಿಗೂ ನನಗೆ ಅಷ್ಟು ಇಷ್ಟನೇ ಆಗಿಲ್ಲ ಈ ಮೂವಿಲಿ. ನೀವು ಆಲ್ರೆಡಿ ಈ ಮೂವಿನ ನೋಡಿದರೆ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.